ಹಸಿರು ಕ್ರಾಂತಿಯ ಹರಿಕಾರ ಹಾಗೂ ದಮನಿತರ ಧೀಮಂತ ನಾಯಕ ಬಾಬು ಜಗಜೀವನ್ ರಾಮ್ ಅವರ ಹೆಸರಿನಲ್ಲಿರುವ ಬಡಾವಣೆಗೆ ಮೂಲಭೂತ ಸೌಕರ್ಯವೇ ಮರೀಚಿಕೆಯಾಗಿದೆ. ರಸ್ತೆ, ಬೀದಿ ದೀಪ, ಚರಂಡಿ, ಕ್ಲೀನಿಂಗ್, ತ್ಯಾಜ್ಯ ಮತ್ತು ಕಳೆ ತೆರವು, ನೈರ್ಮಲ್ಯ, ಶುದ್ಧ ಕುಡಿಯುವ ನೀರಿನ ಘಟಕ ಇತ್ಯಾದಿ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲದೆ ವಂಚಿತವಾಗಿದೆ ಈ ವಾರ್ಡ್ನಲ್ಲಿ. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಹೌದು ವೀಕ್ಷಕರೇ, ಚಿಕ್ಕನಾಯಕನಹಳ್ಳಿ ಪುರಸಭೆಯ ವಾರ್ಡ್ ನಂಬರ್ 4ರ ವ್ಯಾಪ್ತಿಯಲ್ಲಿ ಬರುವ ಬಾಬು ಜಗಜೀವನ್ ರಾಮ್ ನಗರ ಬಡಾವಣೆಯ ಸ್ಥಿತಿ ಇದು. ಹಸಿರು ಕ್ರಾಂತಿಯ ಹರಿಕಾರ ಬಾಬು ಜಗಜೀವನ್ ರಾಮ್ ಅವರ ಹೆಸರಿನಲ್ಲಿರುವ ಬಡಾವಣೆಗೆ ಮೂಲಭೂತ ಸೌಕರ್ಯವೇ ಇಲ್ಲದಂತಾಗಿದ್ದು ಅಲ್ಲಿನ ನಿವಾಸಿಗಳು ಆಕ್ರೋಶಗೊಂಡಿದ್ದಾರೆ. ರಸ್ತೆ, ಬೀದಿ ದೀಪ, ಚರಂಡಿ ಕ್ಲೀನಿಂಗ್, ತ್ಯಾಜ್ಯ ಮತ್ತು ಕಳೆ ತೆರವು, ನೈರ್ಮಲ್ಯ, ಶುದ್ಧ ಕುಡಿಯುವ ನೀರಿನ ಘಟಕ ಇತ್ಯಾದಿ ಯಾವುದೇ ಸೌಕರ್ಯಗಳಿಲ್ಲದೆ ಜಗಜೀವನ್ ರಾಮ್ ನಗರದ ವಾಸಿಗಳು ವಂಚಿತರಾಗಿದ್ದಾರೆ. ಪುರಸಭೆಗೆ ಕಂದಾಯ ಮತ್ತು ನಲ್ಲಿ ಶುಲ್ಕ ಕಟ್ಟುತ್ತಿದ್ದರೂ ಮೂಲ ಸೌಕರ್ಯ ಇಲ್ಲಿ ಮರೀಚಿಕೆಯಾಗಿದೆ ಎಂದು ಸ್ಥಳೀಯರು ಬೇಸರ ವ್ಯಕ್ತಪಡಿಸಿದ್ದಾರೆ. ಚಿಕ್ಕನಾಯಕನಹಳ್ಳಿ ಪಟ್ಟಣದ ವಾರ್ಡ್ ನಂಬರ್ 4ರ ವ್ಯಾಪ್ತಿಗೆ ಸೇರುವ ಈ ಬಡಾವಣೆ ಚುನಾಯಿತ ಪುರಸಭಾ ಸದಸ್ಯರು ಇಲ್ಲಿನ ಸಮಸ್ಯೆಗಳತ್ತ ತಿರುಗಿಯೂ ಕೂಡ ನೋಡುವುದಿಲ್ಲ ಎಂದು ಇಲ್ಲಿನ ಮತದಾರರು ಆರೋಪಿಸಿ ಅಸಮಾಧಾನ ಹೊರಹಾಕಿದ್ದಾರೆ. ಪಟ್ಟಣದ ಹೊರವಲಯದಲ್ಲಿರುವ ಜಗಜೀವನ್ ರಾಮ್ ನಗರಕ್ಕೆ ಸಂಜೆ ಮೇಲೆ ಪರ ಊರಿನಿಂದ ಬಸ್ನಿಂದ ಬಂದಿಳಿಯುವ ಮಹಿಳೆಯರು ಮತ್ತು ಮಕ್ಕಳಿಗೆ ಮನೆ ತಲುಪುವುದೇ ಕಷ್ಟದಾಯಕ. ಮಹಿಳೆ ಮತ್ತು ಮಕ್ಕಳ ಈ ಸಮಸ್ಯೆಯಿಂದಾಗಿ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಇರುವ ಕಾರಣ ಬಡವರ ಈ ಬಡಾವಣೆಗೆ ಕೆಎಸ್ಆರ್ಟಿಸಿ ಬಸ್ಗಳನ್ನ ನಿಲುಗಡೆಗೆ ಅವಕಾಶ ಮಾಡಿಕೊಡಬೇಕೆಂದು ಹಲವು ಬಾರಿ ಮನವಿ ಮಾಡಿಕೊಂಡಿದ್ದರೂ ಪ್ರಯೋಜನವಾಗಿಲ್ಲ. ಈ ಮೂಲಕವಾದರೂ ಇಲ್ಲಿಗೆ ಬಸ್ ನಿಲುಗಡೆ ನೀಡಲು ಮನವಿ ಮಾಡಿಕೊಂಡಿದ್ದಾರೆ. ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು, ಜನಪ್ರತಿನಿಧಿಗಳು ಈ ಬಡಾವಣೆಯತ್ತ ಗಮನ ಹರಿಸಿ ವಾರ್ಡ್ ಅಭಿವೃದ್ಧಿಯ ಕೆಲಸ ಮಾಡಬೇಕಿದೆ. ಅವನಿಗೆ ಸುಮಾರು ಒಂದು 10 ಮನೆ ವೋಟರ್ಸ್ ಮಾತ್ರ 4ನೇ ವಾರ್ಡ್ಗೆ ಸೇರೋದ್ರಿಂದ ಇದು ನಿರ್ಲಕ್ಷಿತ ಒಂದು ಬಡಾವಣೆ ಆಗಿದೆ. ಇದಕ್ಕೆ ಯಾವ್ದು ಪುರಸಭೆಯಿಂದ ಆಗ್ಲಿ ಯಾವುದೇ ಆಗ್ಲಿ ಸವಲತ್ತುಗಳು ಪುರಸಭೆಯಿಂದ ನಮಗೆ ತಲುಪಿಲ್ಲ. ನಿಜಕ್ಕೂ ಇದೇನಾಗಿದೆ ಅಂದ್ರೆ ಇವು ಪ್ರತ್ಯೇಕವಾಗಿ ನಿವೇಶನ ಇರ್ತಕ್ಕಂಥ ಜನ ಏನ್ ಮಾಡಿದ್ದಾರೆ, ಅವರು ಕ್ರಯಕ್ಕೆ ಕೊಂಡ್ಕೊಂಡಿದ್ದಾರೆ ಸೈಟ್ ಪುರಸಭೆಯಿಂದ ಬಂದಂತ ಜಾಗಗಳನ್ನ. ಆದ್ರೆ ಯಾವುದನ್ನೇ ಎಲ್ಲ ಗಿಡ ಗೆಂಟೆಗಳು ಬೆಳೆದು ಇಲ್ಲಿ ಹಾವು, ಚೇಳು ಮತ್ತೆ ರಾತ್ರಿ ಹೊತ್ತು ಓಡಾಡೋದಕ್ಕೆ ಆಗಲಿ ಮತ್ತೊಂದಾಗಲಿ ಸರಿಯಾದ ವ್ಯವಸ್ಥೆ ಇಲ್ಲ. ಮತ್ತೆ ಚರಂಡಿ ವ್ಯವಸ್ಥೆ ಇಲ್ಲ, ಸರಿಯಾದ ಸಮರ್ಪಕವಾದಂತ ರಸ್ತೆ ಇಲ್ಲ. ಇದು 20 ಅಡಿ ರಸ್ತೆ ಆಗಿರೋದ್ರಿಂದ ಎಲ್ಲ ಓಡಾಡೋದಕ್ಕೆ, ವಾಹನಗಳು ಓಡಾಡೋದಕ್ಕೆ ತುಂಬಾ ತೊಂದರೆ ಆಗ್ತದೆ. ಈಗ ನಾವು ಏನ್ ಮಾಡಪ್ಪ ಅಂದ್ರೆ, ಇದು ಅವನು ಒಬ್ಬ ಪುರಸಭಾ ಸದಸ್ಯ ಇದಕ್ಕೆ ನಿರ್ಲಕ್ಷ್ಯ ಮನೋಭಾವನೆ ಇದರಿಂದ ನಾವು ಪುರಸಭಾ ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದ್ರೆ, ನಮಗೆ 4ನೇ ವಾರ್ಡಿಂದ ನಮ್ಮನ್ನ ಪ್ರತ್ಯೇಕ ಮಾಡಿ ನಮಗೆ 3ನೇ ವಾರ್ಡ್ಗೆ ನೇರವಾಗಿ ನಮಗೆ ಸೇರಿಸ್ಬಿಟ್ಟು ನಮ್ಗೆ ಅನುಕೂಲ ಮಾಡ್ಕೊಡ್ಬೇಕು. ಜಗಜೀವನ್ ರಾಮ್ ನಗರ ಅಂತ ಇದು 4ನೇ ವಾರ್ಡು. ಈ ವಾರ್ಡಲ್ಲಿ ಯಾವುದೇ ಸೌಲಭ್ಯ ಇಲ್ಲ. ಮತ್ತೆ ಬಡವ್ರ ಬಗ್ಗೆ ಯಾರು ಗುರುತಿಸಿ ಏನು ಸೌಲಭ್ಯ ಸಿಗ್ತಾ ಇಲ್ಲ. ಮತ್ತೆ ನೀರಿನ ಸೌಲಭ್ಯ ಅಂತೂ ಇದ್ದಿದ್ದು ಇಲ್ಲ. ಫಸ್ಟ್ ಅದನ್ನ ನಮ್ಗೆ ಅನುಕೂಲತೆ ಮಾಡ್ಕೊಡ್ಬೇಕು. ಆಮೇಲೆ ಎರಡನೇದೇನಪ್ಪ ಅಂದ್ರೆ ಮತ್ತೆ ರೋಡು ಸರ್, ರೋಡ್ ತುಂಬಾನೇ ಪ್ರಾಬ್ಲಮ್ ಆಗ್ತಿದೆ ಸರ್, ಸರಿನಾ? ಆಮೇಲೆ ಒಂದು ಲಾರಿ, ಮತ್ತೊಂದು ಬಸ್ಸು, ಮತ್ತೆ ಆಟೋ, ಸ್ಕೂಟ್ರು, ಬೈಕು, ಅದಕ್ಕೂ ಅನುಕೂಲ ಇಲ್ಲ. ಆಮೇಲೆ 3ನೇದೇನಪ್ಪ ಅಂದ್ರೆ ಬಸ್ಸು, ಇಲ್ಲಿ ಗೌರ್ಮೆಂಟ್ ಬಸ್ಸು ನಿಲ್ಸಲ್ಲ ಇಲ್ಲಿ. ನಮ್ಗೆ ನೈಟ್ ಬರ್ತೀವಾ, ನೈಟ್ ಬಂದ್ರೂ ಇಲ್ಲಿ ಸ್ಟಾಪ್ ಕೊಡಲ್ಲ. 3-4 ಕಿಲೋಮೀಟರ್ ನಾವು ನಡ್ಕೊಂಡ್ ಬರ್ಬೇಕಾಗಿದೆ. ಅದೊಂದು ಅನುಕೂಲ ಮಾಡ್ಕೊಡ್ಬೇಕು, ಸರಿನಾ ಸರ್? ಈಗ ಆಮೇಲೆ ಬಡವ್ರ ಬಗ್ಗೆ ಗುರುತಿಸಿ ಗೌರ್ಮೆಂಟ್ ಇಂದ ಏನೇ ಸವಲತ್ತು ಬಂದ್ರು ನಮ್ಮ ಜಗಜೀವನ್ ರಾಮ್ ನಗರಕ್ಕೆ, ಆಮೇಲೆ 4ನೇ ವಾರ್ಡ್ಗೆ ಹಾವುಗಳು ಮನೆ ಒಳಗೆ ಬಂದು ಸೇರ್ಕೊಂತವೆ. ಅದರಿಂದ ನಾಯಿ ಕಾಟ ಇದೆಲ್ಲ ಹೆಚ್ಚಾಗಿದೆ. ಈ ವಾರ್ಡ್ ಕೌನ್ಸಿಲ್ ನಾಗರಾಜ್ ಅನ್ನೋನು ಏನೂ ಇದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ. ಹಾಗಾಗಿ ಚುನಾವಣೆ ಹತ್ರಕ್ಕೆ ಬರೋ ಸಂದರ್ಭಕ್ಕೆ ಮತ್ತೆ ಇದನ್ನೆಲ್ಲ ಇದನ್ನ ಮಾಡಿಬಿಟ್ಟು ಈ ಸೈಟ್ ಖಾಲಿ ಇರೋ ಸೈಟ್ ಕೊಟ್ಟು ಬೇರೆಯವ್ರಿಗೆ ಹಂಚಂಗೆ ಅವ್ರಿಗೆ ನೋಟಿಸ್ ಕೊಟ್ಬಿಡಿ. ಯಾರ್ಯಾರಿಗೆ ಅಲರ್ಟ್ ಆಗೈತೋ ಅವ್ರಿಗೆ ನೋಟಿಸ್ ಕೊಟ್ಟು ಮತ್ತೆ ಬೇರೆಯವ್ರಿಗೆ ಯಾರಿಗಾರು ಕೊಡಂಗೆ ಇದು ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ. ಅದೀನಿ ಸ್ವಾಮಿ, ಇದಕ್ಕೊಂದು ಲೈಟ್ ಹಾಕ್ರಿ ಅಂತ ಕಂದಾಯ ಕಟ್ಟಕ್ ಹೋದಾಗ್ಲೆಲ್ಲ ಹೇಳ್ತೀನಿ. ಈ ಮನೆಗೆ 4,00,000 ರೂಪಾಯಿ ಕಂದಾಯ ಹಾಕ್ಯವ್ರೆ. ಬೇರೆಯವ್ರ ಮನೆಗಳಿಗೆ 2,000 ಹಾಕ್ಯವ್ರೆ. ನಾವು ಕೂಲಿ ಮಾಡ್ಕೊಂಡು ತಿನ್ನೋರು ನಾವು 4,000 ಕಟ್ಟಕ್ಕಾಗುತ್ತೆ ಸ್ವಾಮಿ? 4 ವರ್ಷ ಆಗುತ್ತೆ. 1 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 ವರ್ಷ
2 ವರ್ಷ ಆಗೈತೆ ಬಂದು ಅಂತವ 2 ವರ್ಷದ ನಲ್ಲಿ ಚಾರ್ಜ್ ಹಾಕ್ಯವ್ರಿ. ಪುಸ್ತಕ ಕೊಟ್ಟಾಗ ನಮ್ದು ಲೆಕ್ಕ ಅಂತ ಕೇಳ್ತಾರ ಮುನ್ಸಿಪಾಲ್ಟಿ ಒಳಗೆ. ನಾವೆಲ್ಲಿಂದ ತಂದು ಕೊಡೋಣ? ನಾವು ಕೂಲಿ ಮಾಡ್ಕೊಂಡು ತಿನ್ಬೇಕು. ಕೂಲಿ ಮಾಡೋಕ್ಕೂ ಇಲ್ಲಿ ಯಾವುದು ಸಿಕ್ಕಲ್ಲ. ಆಮೇಲೆ ಚರಂಡಿ ಇಲ್ಲ ಸ್ವಾಮಿ. ನೋಡು ಆ ಚರಂಡಿ ನೀರು ಬಿಟ್ಟದೀವಿ ಸ್ನಾನ ಮಾಡೋಕ್ಕೆ. ಪೈಪ್ ಅಲ್ಲಿಂದ ತಕ್ಕ ಹಾಕಿ ಸ್ವಾಮಿ. ನನ್ನ ಮಗಳು ಹೆಂಗ ಇಷ್ಟು ಗೂಡು ಒಂದು ಮೌಗೆ ಅಂತ ಮಾಡಿಸ್ಕೊಟ್ಟಾಳೆ ಸ್ವಾಮಿ. ಮನೆ ಕಟ್ಸಿಕೊಟ್ಟವಳೆ. ನನಗೆ ಯಾರು ದಿಕ್ಕಿಲ್ಲ ಕಣ್ ಸ್ವಾಮಿ. ನಾನೇ ಅನಾದ್ರಿ. ಹೆಸರೇನು? ಕರಿಯಮ್ಮ. ಎಷ್ಟು ವಯಸ್ಸು? 70 ಆಗೈತೆ ಕಣ್ ಸ್ವಾಮಿ. 75. ಮಾಸಾಶನ ಎಲ್ಲ ತಾಂತಿದ್ದೀರಾ? ತಾಂತ ಅದೇ ಸ್ವಾಮಿ. ಕೊಡ್ತದ ಅದು ಅದೆಲ್ಲ ಫ್ರೀ ಆಗಿ ಬರ್ತೈತಾ? ಬರ್ತಾ ಇದೆ ಸ್ವಾಮಿ. ಇರೋದು ಹೇಳೋದು ಸ್ವಾಮಿ. 1 ತಿಂಗಳು ಬರುತ್ತೆ, 1 ತಿಂಗಳು ಬರಲ್ಲ. ಇದ್ದಾಗ ಹೋಯ್ತೀನಿ, ಇಲ್ದಾಗ ಇದೇ ಮಾಡೋಣ. ನಾವೇ ಕೊಟ್ಬಿಟ್ಟಿದೀವಿ ಅವ್ರಿಗೆ. ಈ ದಾರಿ ಇದು ಟವರ್ಗೆ ಲಾಸ್ಟ್ ಆಗ್ಬಿಡುತ್ತಂತೆ. ಅದೇ ಜಗಜೀವನನಗರ 4ನೇ ವಾರ್ಡು ಚಿಕ್ಕನಹಳ್ಳಿ. ಹೆಸರು ನವೀನ್ ಅಂತ ಹೇಳಿ. ಇಲ್ಲಿ 15 ವರ್ಷದಿಂದ ಯಾವುದೇ ಥರ ಕೆಲಸ ಆಗಿಲ್ಲ. CC ರೋಡ್ ಆಗಲಿ ಚೇಂಬರ್ ಆಗಲಿ ಯಾವುದೂ ನಮಗೆ ಬಂದಿಲ್ಲ. ಯಾವುದೇ ಅನುಕೂಲ ಆಗ್ತಾ ಇಲ್ಲ. ಮೋರಿಗಳು ಕೂಡ ಕಟ್ಕೊಂಡಿರ್ತವೆ, ಗಿಡಗಳು ಬೆಳ್ಕೊಂಡಿರ್ತವೆ, ಯಾರು ತಿರುಗಿ ನೋಡಲ್ಲ. ಇಲ್ಲಿ ಸಂಬಂಧ ಬಂದ ಅಧಿಕಾರಿಗಳು ಕೂಡಲೇ ಬಂದು ಸ್ವಲ್ಪ ಮಾಡಿ ನೋಡಿ ಅಂತ ಹೇಳಿ ಮಾತಾಡಿ ಮುಗಿಸ್ತೀನಿ. ನನ್ನ ಹೆಸರು ಮೋಹನ್ ಕುಮಾರಿ. ನಾವು 4ನೇ ವಾರ್ಡ್ ಅಲ್ಲಿ ಇರೋದು ಜಗಜೀವರಾಮ್ ನಗರದಲ್ಲಿ. ಯಾವ್ದಕ್ಕೆ ಎಷ್ಟು ಸಲ ಮುನ್ಸಿಪಾಲಿಗೆ ಹೋಗಿ ಕಂಪ್ಲೇಂಟ್ ಮಾಡಿದೀವಿ, ಯಾವ್ದೂನು ನಮ್ಗೆ ಕೊಡ್ತಿಲ್ಲ. ಸೌಲಭ್ಯ ಅನ್ನೋದು ಯಾವ್ದು ಇಲ್ಲ. ಚರಂಡಿ ನೋಡಿದ್ರೆ ಬ್ಲಾಕ್ ಆಗಿದೆ. ನೀರ್ ಕ್ಯೂರಿಂಗ್ ಮಾಡಕ್ ತುಂಬಿದ್ದ ಮಣ್ಣು ಕೂಡ ತೆಗಿಲಿಲ್ಲ. ಹಂಗೆ ಇದನ್ನ ಹಾಕುದ್ರು ಸ್ಲ್ಯಾಬ್. ಅದ್ ಮಣ್ಣು ತೆಗೀರಿ ಅಂದ್ರೆ ಅದ್ರೊಳಗೆ ಕುರುಪಿ ಹೋಗಲ್ಲ. ನಾವೇನ್ ಮಾಡೋಣ ಅಂತಾರೆ. ಮಿಷಿನ್ ಹೊಡೀರಿ ಅಂದ್ರೆ ಮಿಷಿನೇ ಇಲ್ಲ ನಮ್ಮ ಹತ್ರ ಅಂತಾರೆ. ಬರ್ತಾರೆ, ಒಂದ್ ರೋಡ್ ಮಾಡ್ತಾರೆ, ಹೋಗ್ತಾರೆ. ನಾವ್ ಯಾರನ್ನ ಕೇಳ್ಬೇಕು ಸರ್? ನಾವು ಸುಮ್ನೆ ಇಲ್ಲಿ ಇದೀವಿ. ಒಟ್ಟು ಮನೆ ಅಂತ ಕಟ್ಕೊಂಡಿದೀವಿ. ನಮ್ಗೆ ಯಾವ್ದು ಸೌಲಭ್ಯ ಅನ್ನಕತ್ತಿಲ್ಲ ಇಲ್ಲಿ. ಮತ್ತೆ ಹಾವುಗಳು ಎಷ್ಟು ಮನೆ ಒಳಗಡೆನೆ ನುಗ್ತವೆ. ನಮಗೆ ಒಂದ್ ಬಾಗ್ಲು ತೆಗಿಬೇಕು ಅಂದ್ರೂ ಭಯ ಆಗ್ತಾ ಇದೆ. ಎಲ್ಲಿಂದ ಯಾವ ಕಡೆಯಿಂದ ಬರ್ತವೆ ಅಂತ ಗೊತ್ತಿಲ್ಲ. ದಿನದಲ್ಲಿ 1-2 ಆದ್ರೂ ನೋಡ್ತೀವಿ ನಾವು ಸರ್. ಮಕ್ಳು ಮರಿ ನೋಡ್ರಿ, ಎಷ್ಟು ಚಿಕ್ಕ ಮಕ್ಳುಗಳಿದಾವೆ ಈ ಬೀದಿಯಲ್ಲಿ. ಆ ಮಕ್ಳನ್ನ ನಾವು ಕೇರ್ ಕಾಯ್ಕೊಂಡ್ ಕುತ್ಕೋಬೇಕಾಗಿದೆ ನಾವು. ನಮ್ಗೆ ಇದು ರೋಡ್ ಬೇಕು. ಕೋಡಗಲ್ ರೋಡ್ಗೆ ಅಟ್ಯಾಚ್ ಆಗ್ಬೇಕು. ಆ ರೋಡ್ ಬಿಡಿಸ್ಕೊಡ್ಬೇಕು. ಫಸ್ಟ್ ನಮ್ಗೆ ಏನಂದ್ರೆ ಬಸ್ ಸ್ಟಾಪ್ ಬೇಕು. ಆ ಬಸ್ ಸ್ಟಾಪ್ ನಾವು ತಗೊಂಡೋಗಿ ಇಲ್ಲಿ ಆಸ್ಪತ್ರೆ ನಿಲ್ಲಿಸ್ತಾರೆ. ನಮಗ್ ಬರಕ್ ಆಗಲ್ಲ. ಒಂದ್ ಬಸ್ ಸ್ಟಾಪ್ ಮಾಡಿ ಇದು ಮತ್ತೆ ರೋಡ್ ಮಾಡಿಸಿ ಎಲ್ಲ ಇದ್ ಮಾಡ್ಬೇಕು. ಇಲ್ಲ ಅನುಕೂಲ ಆಗ್ಬೇಕು. ಚರಂಡಿಗಳು ಅವೆಲ್ಲ ಇದ್ ಮಾಡ್ಬೇಕು. ಸಾಯಿಗಂಗಾ ಬಸ್ ಸ್ಟಾಪ್ ಕಟ್ಬೇಕಲ್ಲಿ. ನಾವ್ ಎಷ್ಟೋ ಟ್ರೈ ಮಾಡಿದ್ವು. ಅದು ಸುಮ್ನೆ ಅದು ನೆಗ್ಲೆಕ್ಟ್ ಮಾಡ್ತಿದಾರೆ. ಅವ್ರು ತಗೊಳ್ಳೋದೇ ಇಲ್ಲ. ಆ ಕೌನ್ಸಿಲರ್ಗೂ ಹೇಳಿದ್ವಿ, ಇಲ್ಲ ಕಣಮ್ಮ ಇಲ್ಲಿ ಆಗಲ್ಲ ಅಂತಾರೆ. ಅಲ್ಲಿ ತರಬೇನಹಳ್ಳಿ ತವ 2 ಇದಾವೆ. ಆಮೇಲೆ ಅಲ್ಲಿ ಇದಕ್ ಕಾಡೇನಹಳ್ಳಿ ತವ ಇದಾವೆ. ಅಷ್ಟಕ್ಕೆ ಇದಾವೆ. ಇಲ್ಲಿ ಯಾಕೆ ಮಾಡಬಾರ್ದು? ಬಸ್ ಸ್ಟಾಪ್ ಮಾಡ್ಬೇಕು. ರಾತ್ರಿ ಹೊತ್ತು ಇಳಿದ್ರೆ ನಡ್ಕೊಂಡ್ ಬರಕ್ ಆಗಲ್ಲ. ನಮ್ ವಯಸ್ಸಾದವ್ರಿಗೆ ಆಗತ್ತ ನಡ್ಕೊಂಡ್ ಬರಕ್ಕೆ? ಇಲ್ಲಾಂದ್ರೆ ಆಟೋಗ್ ದುಡ್ಡು ಕೊಟ್ಟು ಹೋಗ್ಬೇಕು ನಾವು. 20 ರೂಪಾಯಿ ಕೇಳ್ತಾರೆ ಇಲ್ಲಿಗೆ ಸರ್ಕಲ್ಗೆ ಹೋಗಕ್ಕೆ. ಇಲ್ಲಿ ಬಸ್ ಸ್ಟಾಪ್ ಇದ್ರೆ ಹೆಂಗೋ ಹತ್ಕೊಂಡು ಹೋಗ್ತೀವಿ. ಸರಿ ಸರ್. ಮುನ್ಸಿಪಾಲಿಟಿ ಕೇಳಕ್ ಹೋದ್ರೆ ನಮ್ಗೆ ಇದು ಬಂದಿಲ್ಲ. ಜಗಜೀವನ್ ರಾಮ್ ನಗರದಲ್ಲಿ ನಮ್ಗೆ ಇದಾಗಲಿ. UGD ಎಲ್ಲ ಹಳ್ಳಿಗಳೆಲ್ಲ ಆಗಿದೆ. ದೆಬ್ಬೆಕರ್ತಲ್ಲಿ UGD ಆಗಿದೆ. UGD ಆಗಿದೆ. ಇನ್ನು ನಮ್ ಜಗಜೀವನ್ ರಾಮ್ ನಗರದ UGD ಇಲ್ಲ, ರೋಡ್ ಆಗಿಲ್ಲ. ಕೇಳಿದ್ರೆ ಮುನ್ಸಿಪಲ್ ಸದಸ್ಯರನ್ನ ನಮ್ಗೆ ಇದಕ್ಕೆ ಅಲಾಟ್ಮೆಂಟ್ ಆಗಿಲ್ಲ ಅಂತಾರೆ. 4ನೇ ವಾರ್ಡ್ ಇದು, ಚಿಕ್ಕನಾಯಕನಹಳ್ಳಿ 4ನೇ ವಾರ್ಡು. ಈ 4ನೇ ವಾರ್ಡಲ್ಲಿ ಏನು ಕೆಲಸನೂ ಆಗ್ತಾ ಇಲ್ಲ. ಏನ್ ಹೇಳಕ್ಕಾಗತ್ತೆ? ಜನಸಾಮಾನ್ಯ ಕೇಳಿದ್ರೆ ನಾವ್ ಇದನ್ನ ಕಳಿಸ್ತೀವಿ. ಪುರಸಭೆ ಏನಾದ್ರು ಕೆಲಸಕಾರನ ಕೇಳಿದ್ರೆ ಒಬ್ರು ಬರಲ್ಲ. ಹುಲ್ಲು ಹೊಡೆಯಕ್ ಹೋಗ್ತಾರೆ, ಒಬ್ರು ಬಂದಿಲ್ಲ. ನೋಡಿ ಇಲ್ಲಿ ಕೆಲಸ ಮಾಡಿದಾರೆ ಅಂತಾರೆ, ಯಾರು ಮಾಡಿಲ್ಲ. ನೋಡಿ ಸರ್ ಇಲ್ಲಿ